ಕಾಂಗ್ರೆಸ್ ಕದನಕಲಿಗಳ ಆಯ್ಕೆಗೆ ಹೈಕಮಾಂಡ್ ಕಸರತ್ತು ಮುಂದುವರೆದಿದೆ. ಸಿಇಸಿ ಸಭೆಯಲ್ಲಿ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆಗಳಾಗಿದೆ. 21 ಕ್ಷೇತ್ರ ಬಾಕಿ ಉಳಿದಿತ್ತು, 7 ಅನೌನ್ಸ್ ಆಗಿತ್ತು. ಸಿಇಸಿ ಸಭೆ ಬಹಳ ಗಂಭೀರವಾದಂತಹ ಚರ್ಚೆಗಳಾಗಿದೆ. 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂಗೆ ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ನಡೆದಂತಹ ಚುನಾವಣಾ ಸಮಿತಿ ಸಭೆಯಲ್ಲಿ ಹೆಸರುಗಳು ಫೈನಲ್ ಆಗಿದೆ. ಈ ಬಾರಿ ಹಲವು ಹೊಸ ಮುಖಗಳಿಗೆ ಮಣೆ ಹಾಕಿದೆ ಎಐಸಿಸಿ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಹಿಂದೆ ಕಾಂಗ್ರೆಸ್ನ 2ನೇ ಪಟ್ಟಿ ರಿಲೀಸ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಟಿವಿ5ಗೆ ಕಾಂಗ್ರೆಸ್ ಕದನ ಕಲಿಗಳ ಅಂತಿಮ ಪಟ್ಟಿ ಲಭ್ಯ ಆಗಿದೆ. ಬಹುತೇಕವಾಗಿ ಇದೇ ಫೈನಲ್ ಆಗುತ್ತೆ, ನೋಡ್ತಾ ಇರಿ. ಟಿವಿ5ಗೆ ಲಭ್ಯ ಆಗಿದೆ 2ನೇ ಅಂತಿಮವಾದಂತಹ ಪಟ್ಟಿ. ಬಹುತೇಕವಾಗಿ ಇದೇ ಹೆಸರುಗಳು ಅನೌನ್ಸ್ ಆಗುತ್ತೆ. ನಮಗನಿಸ್ತಾ ಇದೆ ಈಗ ಬಾಕಿ ಇರುವಂತಹ 21 ಕ್ಷೇತ್ರಗಳ ಪೈಕಿ 15 ಅನೌನ್ಸ್ ಮಾಡ್ತಾರೆ. 6 ಹಂಗೆ ಪೆಂಡಿಂಗ್ ಬಿಡಬಹುದು. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ಗೆ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಅದರ ಜೊತೆಗೆ ಆಕಾಂಕ್ಷಿಗಳ ಸಂಖ್ಯೆ ಇದೆ, ಅವರಲ್ಲಿ ಪೈಪೋಟಿ ಇದೆ. ಇನ್ನು ಈಗ ಬಿಜೆಪಿಯಿಂದ ಮುನಿಸಿಕೊಂಡಿರುವಂತಹ ಅಥವಾ ಟಿಕೆಟ್ ವಂಚಿತರು ಅವ್ರು ಯಾರಾದರೂ ಬರ್ಬೋದಾ ಅಂತ ಕ್ಷೇತ್ರಗಳನ್ನ ಪೆಂಡಿಂಗ್ ಇಡುವಂತಹ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಟಿಕೆಟ್ ವಂಚಿತರಾಗಿದ್ದಾರೆ ಅವರೇನಾದರೂ ಬಂದರೂ ಬರಬಹುದು ಅಂಥೇಳಿ ಪೆಂಡಿಂಗ್ ಇಡಬಹುದು. ಕಾದು ನೋಡುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಈಗ ಮಾಡ್ತಾ ಇದೆ. ಹಾಗಾದ್ರೆ ಯಾರಿಗೆಲ್ಲ ಟಿಕೆಟ್ ಫೈನಲ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಹುರಿಯಾಳುಗಳು ಅಂತ ಹೇಳಿ. ಬೆಂಗಳೂರು ದಕ್ಷಿಣ ಸೌಮ್ಯಾ ರೆಡ್ಡಿ ಅವರು ಬಹುತೇಕವಾಗಿ ಇವರೇ ಕಣಕ್ಕಿಳಿತಾರೆ. ನೋಡಿ, ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಪುತ್ರಿ ಚಿಕ್ಕೋಡಿಯಿಂದ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬೆಳಗಾವಿಯಿಂದ ಫೈನಲ್ ಆಗಿದೆ. ಜೊತೆಗೆ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ನಿಂದ, ಅವರ ಹೆಸರು ಕೊನೆವರೆಗೂ ಕೂಡ ಕೇಳಿ ಬಂದಿತ್ತು, ಅವ್ರದೇ ಫೈನಲ್ ಆಗಿದೆ. ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇನ್ನು ಚಿತ್ರದುರ್ಗದಿಂದ BN ಚಂದ್ರಪ್ಪ ಮತ್ತೆ ಕಣಕ್ಕಿಳಿತಾ ಇದ್ದಾರೆ. ಕಳೆದ ಬಾರಿ ಕೂಡ ಕಂಟೆಸ್ಟ್ ಮಾಡಿದ್ರು. ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳಲ್ಲಿ ಕರಡಿ ಸಂಗಣ್ಣ ಬರ್ತೀವಿ ಅಂತ ಹೇಳಿದ್ರು, ಬಟ್ ಆಗಿಲ್ಲ ಅಂತ ಅನ್ಸುತ್ತೆ. ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ SS ಮಲ್ಲಿಕಾರ್ಜುನ್ ಅವರ ಹೆಂಡತಿ ಇವರು. ಶಾಮನೂರು ಶಿವಶಂಕರ್ ಅವರ ಸೊಸೆ. ಅಲ್ಲೀಗ ಗಾಯತ್ರಿ ಸಿದ್ದೇಶ್ವರಿ ಇದಾರಲ್ಲ, GM ಸಿದ್ದೇಶ್ವರಿ ಟಿಕೆಟ್ ಕೊಡಲಿಲ್ಲ, ಅವರ ಧರ್ಮಪತ್ನಿ ಕೊಟ್ಟರು. ಹಾಗಾಗಿ ಎರಡು ಮಹಿಳಾ ಕಲಿಗಳ ನಡುವೆ ಒಂದು ಪ್ರಬಲವಾದಂತಹ ಪೈಪೋಟಿ ಈ ಬಾರಿ ದಾವಣಗೆರೆ ಬೀಗರ ನಡುವೆ ಹಣಾಹಣಿ ನಡೆಯೋದು ಖಚಿತ. ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾ ರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆ ಕೊಟ್ಟರು, ತಮ್ಮದೇ ಆದಂತಹ ಸರ್ವೆಯನ್ನು ಮಾಡಿಕೊಂಡಿದ್ದಾರೆ. ಈಗ ತೇಜಸ್ವಿ ಸೂರ್ಯ ವಿರುದ್ಧ ಸೌಮ್ಯಾ ರೆಡ್ಡಿ ಅವರು ಕಣಕ್ಕಿಳಿಯೋದು ಫಿಕ್ಸು. ತಂದೆ ಮತ್ತು ಪುತ್ರಿ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಹೊಂದಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೇಲೆ. ಹಾಗಾಗಿನೇ ಈಗ ಸೌಮ್ಯಾ ರೆಡ್ಡಿ ಆರಂಭದಲ್ಲಿ ನಿರಾಕರಿಸಿದ್ರು. ನೋಡಿ, ಈಗ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಬಹಳ ಕಡಿಮೆ ವಯಸ್ಸಿನ ಅಭ್ಯರ್ಥಿ ಅಂತ ಅನ್ನಿಸ್ತಾ ಇದೆ. 28 ಕ್ಷೇತ್ರಗಳ ಪೈಕಿ ಕಡಿಮೆ ವಯಸ್ಸಿನ ಅಭ್ಯರ್ಥಿ ಅಂದರೆ ಅದು ಪ್ರಿಯಾಂಕಾ ಈಗ ಹೊಸದಾಗಿ ರಾಜ್ಯಕ್ಕೆ ಇರಬಹುದು, ಆದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತಂದೆ ಜೊತೆಗೆ ಓಡಾಟ ಮಾಡ್ತಾ ಇದ್ದಾರೆ. ಅವರ ತಂದೆ ಏನಿದ್ದಾರೆ ಸತೀಶ್ ಜಾರಕಿಹೊಳಿ, ಅವರು ಕೂಡ ಮಗಳ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಗಳು ಆರಂಭದಿಂದ ಕೂಡ ನಡೀತಾನೆ ಇತ್ತು. ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಕಂಟೆಸ್ಟ್ ಮಾಡ್ತಾ ಬರ್ತಾ ಇದ್ರು, ಬಟ್ ಅವರು ಈಗ ಹಿಂದೆ ಸರಿದ್ರು, MLC ಆಗಿದ್ದೀನಿ ಬೇಡ ಅಂತೇಳಿ. ಈಗ ಫೈನಲಿ ಸತೀಶ್ ಜಾರಕಿಹೊಳಿಯ ಪುತ್ರಿ ಪ್ರಿಯಾಂಕಾ ಕಣಕ್ಕಿಳಿತಾರೆ. ಅಲ್ಲಿ ಈಗ ಚಿಕ್ಕೋಡಿಯಲ್ಲಿ ಜೊಲ್ಲೆ ವಿರುದ್ಧ. ಇನ್ನು ಮೃಣಾಲ್ ಅವರು ಕೂಡ ಅಷ್ಟೇ, ಸೇಮ್ ಟು ಸೇಮ್ ಬೆಳಗಾವಿ ಭಾಗದಲ್ಲಿ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೈ ಕಟ್ಟಿ ಕೂರ್ಲಿಲ್ಲ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ರು. ಒಂದು ರೀತಿ ಪ್ರತಿಷ್ಠೆ ಪ್ರಶ್ನೆ ಇದು. ಅಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಹಜವಾಗಿ ಅದು ಮುಜುಗರ ಆಗ್ತಾ ಇತ್ತು. ಹಾಗಾಗಿ ಬೆಳಗಾವಿ ರಾಜಕಾರಣದ ಮೇಲೆ ಇಬ್ಬರು ನಾಯಕರು ಸಮಾನವಾದಂಥ ಹಿಡಿತವನ್ನು ಹೊಂದಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತದೆ. ನೋಡಿ, ಟಿಕೆಟ್ ಗಿಟ್ಟಿಸ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ಏನೋ ಆಕಾಂಕ್ಷಿಗಳಿಲ್ಲ ಅಂತಲ್ಲ, 4ರಿಂದ 5 ಜನ ಆಕಾಂಕ್ಷಿಗಳಿದ್ದರು. ಆದರೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಸಕ್ಸಸ್ ಆಗಿದ್ದಾರೆ.
ಮೃಣಾಲ್ ಕೂಡ ಅಷ್ಟೇ ತಮ್ಮ ತಾಯಿಯವ್ರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಚುನಾವಣಾ ಪ್ರಚಾರಗಳಾಗಿರ್ಬೋದು, ರಾಜಕೀಯ ಕಾರ್ಯಕ್ರಮಗಳು, ಕ್ಷೇತ್ರದಾದ್ಯಂತ ಅವರು ಓಡಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಂಗ್ ಲೀಡರ್ ಇದ್ದಾರೆ, ತಾಯಿಯವರ ಕೃಪಾ ಕಟಾಕ್ಷ ಇದೆ. ಜೊತೆಗೆ ಅಲ್ಲಿ ಬೆಳಗಾವಿ ಗ್ರಾಮೀಣ ಆಗಿರ್ಬೋದು, 7-8 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಕೂಡ ಹಿಡಿತಾ ಇದೆ. ಹಾಗಾಗಿಯೇ ಈಗ ಮೃಣಾಲ್ ಅವ್ರಿಗೆ ಕೊಟ್ಟಿರೋದನ್ನು ನೋಡ್ತಾ ಇದ್ದರೆ ಒಂದು ಹಣಾಹಣಿ ಆಗ್ಬೋದು. ಬಟ್ ಇನ್ನು ಬೆಳಗಾವಿ ಫೈನಲ್ ಆಗಿಲ್ಲ ಬಿ ಜೆ ಪಿದು. ಶೆಟ್ಟರ್ ಬಹುತೇಕವಾಗಿ ಬಂದರೆ ಅದಿನ್ನೂ ರಂಗೇರ್ಬೋದು. ಹಾಗಾಗಿನೇ ನೋಡಿ, ಬೆಳಗಾವಿ ಮತ್ತು ಚಿಕ್ಕೋಡಿ ಇಬ್ಬರೂ ಕೂಡ ಯಂಗ್ಸ್ಟರ್ ಇದ್ದಾರೆ. ಆ ಕಡೆ ಪ್ರಿಯಾಂಕಾ, ಈ ಕಡೆ ಮೃಣಾಲ್, ಸಚಿವರಿಬ್ಬರ ಪುತ್ರರು, ಒಬ್ಬ ಪುತ್ರಿ, ಇನ್ನೊಬ್ಬರು ಮೃಣಾಲ್ ಅಂಥೇಳಿ ಕಣಕ್ಕಿಳಿದಿದ್ದಾರೆ. ಬಹುತೇಕವಾಗಿ ಇವ್ರ ಹೆಸರು ಫೈನಲ್ ಆಗಿದೆ. ಹಾಗೇನೆ ನಾವು ಪ್ರಿಯಾಂಕಾ ಬಗ್ಗೆ ಹೇಳ್ತಾ ಇದ್ವಿ, ಅವರ ಇನ್ನೊಬ್ಬ ಮಗ ಇದ್ದಾನೆ, ಸತೀಶ್ ಜಾರಕಿಹೊಳಿಗೆ ಒಬ್ಬ ಮಗ ಇದ್ದಾರೆ, ಅವರು ಕೂಡ ಓಡಾಡ್ತಾ ಇದ್ರು, ಅವ್ರಿಗೆ ಸಿಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಪ್ರಿಯಾಂಕಾ ಜಾಸ್ತಿ ಆಕ್ಟಿವ್ ಆಗಿರೋದ್ರಿಂದ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ಮನ್ಸೂರ್ ಖಾನ್, ಇವ್ರ ತಂದೆ ಕೂಡ ರಾಜ್ಯಸಭಾ ಉಪಾಧ್ಯಕ್ಷರಾಗಿದ್ದಂಥವ್ರು, ಇವರು 2 ಬಾರಿ MLC ಅವಕಾಶ ವಂಚಿತರಾದಂಥವ್ರು ಮತ್ತು ಶಿಕ್ಷಣ ತಜ್ಞರಾಗಿದ್ದಾರೆ. ತಮ್ಮದೇ ಆದಂತಹ ಸಾಮಾಜಿಕ ಸೇವೆಗಳನ್ನು ಮಾಡ್ತಿದ್ದಾರೆ ಬೆಂಗಳೂರು, ಮೈಸೂರಿನಲ್ಲಿ. ಅಲ್ಲಿ ನೋಡಿ, ಬೆಂಗಳೂರು ಸೆಂಟ್ರ್ನಲ್ಲಿ PC ಮೋಹನ್ ವಿರುದ್ಧ ಮನ್ಸೂರ್ ಖಾನ್ಗೆ ಟಿಕೆಟ್ ಕೊಟ್ಟಿರೋದು ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ. ಇಲ್ಲೂ ಕೂಡ ಅಷ್ಟೇ, ಮಹಮ್ಮದ್ ನಲ್ಪಾಡಿದ್ರು, ಅದರ ಜೊತೆಗೆ ನಾಸಿರ್ ಹುಸೇನ್ ಇದ್ರು, ಅಂದರೆ MLC ಇದ್ದಾರಲ್ವ ಅವರು, ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದರು. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟಿಕೆಟ್ಗೆ ಪೈಪೋಟಿ ಇತ್ತು. ಫೈನಲಿ ಮನ್ಸೂರ್ ಖಾನ್ ಇದ್ದಾರೆ. ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಅಲ್ಲಿನೂ BJP ಫೈನಲ್ ಆಗಿಲ್ಲ. ನೋಡಿ, ಅಂಜಲಿ ನಿಂಬಾಳ್ಕರ್ ಖಾನಾಪುರ ಕ್ಷೇತ್ರದಲ್ಲಿ ಸೋತರು ವಿಧಾನಸಭಾ ಚುನಾವಣೆಯಲ್ಲಿ. ಮರಾಠ ಸಮುದಾಯಕ್ಕೆ ಸೇರಿದಂಥವರು. ಉತ್ತರ ಕನ್ನಡದ ಮೇಲೆ ಹಿಡಿತಾ ಇದೆ. ಆ ಒಂದು ಸಮುದಾಯದ ಮತವನ್ನು ಬುಟ್ಟಿ ಹಾಕ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರ. ಸಿದ್ದರಾಮಯ್ಯನವ್ರದ್ದು ಬಹಳ ಒಲವಿತ್ತು, ಅಂಜಲಿ ಅವರಿಗೆ ಟಿಕೆಟ್ ಕೊಡಬೇಕು, ಉತ್ತರ ಕನ್ನಡದಿಂದ ಪೈಪೋಟಿ ಕೊಡ್ತಾರೆ ಅಂಥೇಳಿ. ಅಲ್ಲಿ ಬೆಳಗಾವಿ, ಉತ್ತರ ಕನ್ನಡ ಏನು ಬಹಳ ನಿಯರ್ ಆಗಿದ್ದಾವೆ. ಹಾಗಾಗಿನೇ ಅವ್ರಿಗೇನು ಇದು ಹೊಸ ಕ್ಷೇತ್ರ ಅಥವಾ ಬೇರೆ ಜಿಲ್ಲೆ ಅಂತ ಅನಿಸೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಅವರಿಗೆ ಈಗ ಉತ್ತರ ಕನ್ನಡ ಟಿಕೆಟ್ ಫೈನಲ್ ಮಾಡಿದ್ದಾರೆ. BN ಚಂದ್ರಪ್ಪನವರು ಕಳೆದ ಬಾರಿ ನಾರಾಯಣಸ್ವಾಮಿ ವಿರುದ್ಧ ಪರಾಭವಗೊಂಡರು. ಈ ಹಿಂದೆ ಸಂಸದರಾಗಿದ್ದರು, KPCC ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಮತ್ತು ಸಂಸದರಾದಂಥ ಅನುಭವ ಇದೆ. ಈಗ ಚಿತ್ರದುರ್ಗದಲ್ಲಿ ಅಂತಿಮವಾಗಿ ಉತ್ತಮವಾದಂಥ ಪೈಪೋಟಿ ಕೊಡೋಕೆ ರೆಡಿಯಾಗಿದ್ದಾರೆ. ಫೈನಲ್ ಆಗಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಚರ್ಚೆ ಆಗಿದೆ. ಫೈನಲ್ ಆಗಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಚರ್ಚೆ ಆಗಿದೆ. ಫೈನಲ್ ಆಗಿ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ ಮಾಡಿದ್ವಿ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. 2-3 ಸೀಟ್ ಬಿಟ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಡಿಸ್ಕಷನ್ ಆಗಿದೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಶಿವಕುಮಾರ್ ಜೋಹಳ್. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ 2ನೇ ಪಟ್ಟಿ ಏನೆಲ್ಲ ಆಕಾಂಕ್ಷಿಗಳಿದ್ರು, ಬಹುತೇಕವಾಗಿ TV5 ಏನು ಹೇಳಿತ್ತು ಅದೇ ಹೆಸರುಗಳು ಫೈನಲ್ ಆಗಿದೆ. ಈಗ ಯಾವ ಮಾನದಂಡದ ಮೇಲೆ ಇವರ ಹೆಸರನ್ನು ಫೈನಲ್ ಮಾಡಿದ್ದಾರೆ? ಅಂತಿಮವಾಗಿ ಪ್ರಬಲವಾದಂಥ ಪ್ರತಿಸ್ಪರ್ಧಿ ಅಂತ ಅನಿಸಬಹುದಾ ಇವೆಲ್ಲ ನೋಡ್ತಾ ಇದ್ರೆ? ಪ್ರಭು, ನಿನ್ನೆ ನಡೆದಂತಹ AICC ಚುನಾವಣಾ ಸಮಿತಿ ಸಭೆಯಲ್ಲಿ ರಾಜ್ಯದ 21 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಇವತ್ತು ಯಾವುದೇ ಕ್ಷಣದಲ್ಲೂ ಕೂಡ ಪಟ್ಟಿ ರಿಲೀಸ್ ಆಗಬಹುದು. ಬಹುತೇಕವಾಗಿ ಯಾರು ಪಟ್ಟಿಯಲ್ಲಿ ಅವಕಾಶವನ್ನ ಗಿಟ್ಟಿದ್ದಾರೆ ಅನ್ನುವಂತಹದ್ದನ್ನ ಈಗಾಗಲೇ ನಾವು ವರದಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಸಾಕಷ್ಟು ನಿರೀಕ್ಷೆಗಳಿತ್ತು, ಕೆಲವು ಕ್ಷೇತ್ರಗಳಲ್ಲಿ ನಿರೀಕ್ಷೆಗಳಿತ್ತು, ಇವರೇ ಸ್ಪರ್ಧೆಗೆ ಇಳಿತಾರೆ ಅನ್ನುವಂಥದ್ದು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಪೈಪೋಟಿ ಇತ್ತು. ಯಾರಿಗೆ ಇಲ್ಲಿ ಸಿಗತ್ತೆ, 4-5 ಜನರಿದ್ದಾರೆ, 5-6 ಜನರಿದ್ದಾರೆ, 3-4 ಜನರಿದ್ದಾರೆ, ಈ ರೀತಿಯಾಗಿ ಪೈಪೋಟಿ ಇತ್ತು. ಅಲ್ಲಿ ಯಾರಿಗೆ ಕೊಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಅದೇ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಅಚ್ಚರಿಯಾಗಿ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬಹಳಷ್ಟು ಮೊದಲೇ ಹೆಸರು ಕ್ಲಿಯರ್ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಹಾಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಕೆಲವು ಹೆಸರುಗಳು ಮುಂಚೂಣಿಗೆ ಬಂದ್ರು ಕೂಡ ಅಂತಿಮವಾಗಿ ಬೆಳಗಾವಿ ರಾಜಕಾರಣವನ್ನ ಗುರಿಯಾಗಿ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಪುತ್ರಿಗೆ ಚಿಕ್ಕೋಡಿಯಲ್ಲಿ ಟಿಕೆಟ್ ಅನ್ನ ಕೊಟ್ರೆ,
ಡಿ.ಕೆ. ಶಿವಕುಮಾರ್ ಅವರ ಒಂದು ಬೆಂಬಲದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಕ್ಕೆ ಅಲ್ಲಿ ಟಿಕೆಟ್ ಸಿಕ್ಕಿದೆ. ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಸಾಕಷ್ಟು ಜಿದ್ದಿ ಇತ್ತು. ಈ ಬಾರಿ ವೀಣಾ ಕಾಶ್ಯಪ್ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಅಜಯ್ ಕುಮಾರ್ ಸರ್ನಾಯಕ್ ಕೂಡ ಅಲ್ಲಿ ಸ್ಪರ್ಧಿಯಾಗಿದ್ರು. ಸಂಯುಕ್ತ ಪಟೇಲ್ ಅವರು ಕೂಡ ಇದ್ರು. ಅಂತಿಮವಾಗಿ ಅಲ್ಲಿ ಬಾಗಲಕೋಟೆಯಲ್ಲಿ ಟಿಕೆಟ್ ಅನ್ನ ಪುತ್ರಿಗೆ ಗಿಟ್ಟಿಸಿಕೊಳ್ಳುವಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಅಂದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು 3-4 ವರ್ಷಗಳಿಂದ ಸಂಯುಕ್ತ ಪಾಟೀಲ್ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಅದನ್ನು ನೋಡ್ಕೊಂಡು ಪುತ್ರಿಯನ್ನ ಗೆಲ್ಸ್ಕೊಂಡ್ ಬರ್ತೇನೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರಿಂದ ಸಂಯುಕ್ತ ಪಾಟೀಲ್ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿದೆ. ವೀಣಾ ಕಾಶ್ಯಪ್ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಬಾಗಲಕೋಟೆಯಲ್ಲಿ. ಗುಲ್ಬರ್ಗದಲ್ಲಿ ಮೊದಲೇ ನಿರೀಕ್ಷೆಗಳು ಕೂಡ ಇತ್ತು. ರಾಧಾಕೃಷ್ಣ ಅವರೇ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಸಹಜವಾಗಿ ಇಡೀ ದೇಶಾದ್ಯಂತ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಪಕ್ಷಕ್ಕೆ ಹೆಚ್ಚಿನ ಸೀಟುಗಳನ್ನ ತಂದುಕೊಡ್ಬೇಕಾಗಿದೆ. ಸೊ ಹಾಗಾಗಿ ಸ್ಪರ್ಧೆಯನ್ನ ಮಾಡಿದ್ದೆ ಆದ್ರೆ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕಾಗತ್ತೆ. ಆಗ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಕಾರಣಕ್ಕೆ ಅವರು ರಾಜ್ಯಸಭೆಯಲ್ಲೇ ಮುಂದುವರಿಯೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಳಿಯನಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಅಂಬೇಡ್ಕರ್ ಕಾಲೇಜು ನಿರ್ದೇಶಕರು ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಕಲಬುರಗಿಯಲ್ಲಿ ಜಾತಿ ಸಮೀಕರಣ ಮತ್ತೆ ಅಲ್ಲಿ ಕೋಳಿ ಸಮುದಾಯ ಪ್ರಬಲವಾಗಿರೋದ್ರಿಂದ ಬಾಬುರಾವ್ ಚಿಂಚನ್ಸೂರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಈಸಿಯಾಗಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರದ ಮೇಲೆ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್, ಸಾಗರ್ ಖಂಡ್ರೆ, ಅಬ್ದುಲ್ ಮನನ್ ಸೇಠ್ ಅವರ ನಡುವೆ ನೇರವಾದಂತ ಒಂದು ಪೈಪೋಟಿ ಇತ್ತು. ರಾಜಶೇಖರ್ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಬೆಳಗಾವಿಯಲ್ಲಿ ಸಚಿವರ ಪುತ್ರರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ರಿ. ಹಾಗಾಗಿ ನಮಗೂ ಕೂಡ ಇಲ್ಲಿ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮುಖ್ಯಮಂತ್ರಿಗಳ ಮುಂದೆ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ. ಹಾಗಾಗಿ ಸಾಗರ್ ಖಂಡ್ರೆಗೆ ಬೀದರ್ನಲ್ಲಿ ಟಿಕೆಟ್ ಸಿಕ್ಕಿದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕುತೂಹಲ ಇತ್ತು ಪ್ರಭು. ಈಗ 3 ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಖಾನ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರೆ, ಬೆಂಗಳೂರು ಸೌತ್ ನಲ್ಲಿ ಸೌಮ್ಯ ರೆಡ್ಡಿ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಯಾಕೆಂದ್ರೆ ಪ್ರಿಯಕೃಷ್ಣ ಹಾಗೆ ಬೇರೆ ಬೇರೆ ಹೆಸರುಗಳು ಕೂಡ ಮುಂಚೂಣಿಗೆ ಬಂದಿದ್ವು. ಎಸ್.ಟಿ. ಸೋಮಶೇಖರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿತ್ತು ಬೆಂಗಳೂರು ಉತ್ತರಕ್ಕಾಗಿ. ಆದ್ರೆ ಅಂತಿಮವಾಗಿ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಸ್ಥಳೀಯರು ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು, ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತ ಬ್ಯಾಂಕ್ ಕೂಡ ಗಟ್ಟಿಯಾಗಿದೆ. ಶೋಭಾ ಕರಂದ್ಲಾಜೆ ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರಲ್ಲ ಅನ್ನುವಂತಹ ಮಾತು ಜನರಲ್ಲಿ ಹೋಗುತ್ತೆ ಅನ್ನುವಂತಹ ಕಾರಣ, ಜೊತೆಗೆ ಉತ್ತಮ ಶಿಕ್ಷಣ ಪಡೆದಂತವ್ರು ರಾಜೀವ್ ಗೌಡ. ಹಾಗಾಗಿ ಜನ ಕೈ ಹಿಡಿತಾರೆ ಅನ್ನುವಂತ ನಿರೀಕ್ಷೆಯ ಮೇಲೆ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರರಾಗಿರುವಂತ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರೆ, ಚಾಮರಾಜನಗರದ ಟಿಕೆಟ್ ಅನ್ನ ಪೆಂಡಿಂಗ್ ಇಡಲಾಗಿದೆ. ಅಲ್ಲಿ ಎಸ್.ಸಿ. ಮಹದೇವಪ್ಪ ಅವರನ್ನ ನಿಲ್ಲಿಸಬೇಕಾ ಅಥವಾ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡ್ಬೇಕಾ ಅನ್ನುವಂತ ಗೊಂದಲ ಇನ್ನೂ ಕೂಡ ಮುಂದುವರೆದಿರೋದ್ರಿಂದ ಬಹುತೇಕವಾಗಿ ಇವತ್ತು ಕ್ಲಿಯರ್ ಆಗಬಹುದು ಚಾಮರಾಜನಗರದ್ದು. ಹಾಗೆ ಬಳ್ಳಾರಿ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ ಇಲ್ಲಿಯವರೆಗೆ. ಇವತ್ತು ಬಳ್ಳಾರಿದು ಕೂಡ ಕ್ಲಿಯರ್ ಆಗಬಹುದು. ತುಕಾರಾಮ್ ಅವರ ಮಗಳು ಅಥವಾ ನಾಗೇಂದ್ರ ಅವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಕೊಡ್ಬೇಕು ಅನ್ನುವಂತ ಚರ್ಚೆಗಳಿದೆ. ಇವತ್ತು ಅದು ಕೂಡ ಕ್ಲಿಯರ್ ಆಗುವಂತ ಒಂದು ಸಾಧ್ಯತೆಗಳಿದೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರದು ಮೊದಲ ಪಟ್ಟಿಯಲ್ಲೇ ರಿಲೀಸ್ ಆಗ್ಬೇಕಾಗಿತ್ತು. ಕೆಲವು ಕಾರಣಗಳಿಂದಾಗಿ ಪೆಂಡಿಂಗ್ ಅನ್ನ ಇಡಲಾಗಿತ್ತು. ಅಂತಿಮವಾಗಿ ಈಗ ಚಂದ್ರಪ್ಪ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಕೋಲಾರದಲ್ಲಿ ಇನ್ನೂ ಕೂಡ ಟಿಕೆಟ್ ಕ್ಲಿಯರ್ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಕೆ.ಎಚ್. ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರ ನಡುವೆ ಇರುವಂತಹ ಭಿನ್ನಮತದಿಂದಾಗಿ ಟಿಕೆಟ್ ಅನ್ನ ಕ್ಲಿಯರ್ ಮಾಡಕ್ಕಾಗಿಲ್ಲ. ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು ಪ್ರಭು. ಯಾಕಂದ್ರೆ ಅಲ್ಲಿ ಹನುಮಂತಯ್ಯ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತೆ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿಲ್ಲ. ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಕೆ.ಎಚ್. ಮುನಿಯಪ್ಪ ಅವರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನ ತಂದಿದ್ದಾರೆ. ಬಲಗೈ ಸಮುದಾಯಕ್ಕೆ ಕೊಡ್ಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು ಸಾಕಷ್ಟು ವಾದವನ್ನ ಮುಂದಿಟ್ಟಿದ್ದಾರೆ. ಅಲ್ಲಿ ಮುದ್ದು ಗಂಗಾಧರ್ ಅವರು ಬಹುತೇಕವಾಗಿ ಇಬ್ಬರಲ್ಲಿ ಹನುಮಂತಯ್ಯ ಅಥವಾ ಮುದ್ದು ಗಂಗಾಧರ್ಗೆ ಅಲ್ಲಿ ಟಿಕೆಟ್ ಸಿಗುವಂತ ಒಂದು ಸಾಧ್ಯತೆಗಳಿದೆ. ಇವತ್ತು ಕೂಡ ಅದು ಕ್ಲಿಯರ್ ಆಗುವಂತ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಶಿವಶಂಕರ್ ರೆಡ್ಡಿ ಹಾಗೆ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ ಅವರು ಇದ್ರು. ಅದು ಕೂಡ ಇನ್ನು ಕ್ಲಿಯರ್ ಆಗಿಲ್ಲ. ರಕ್ಷಾರಾಮಯ್ಯ ಅವ್ರದ್ದು ಇವತ್ತು ಕ್ಲಿಯರ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.